ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಅನ್ನೋದಕ್ಕಿಂತ ಹಿಂದಿನ ಲಾಗ್ನ ನೋಡಿದ್ರೆ ಗೊತ್ತಿರುತ್ತೆ. ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ನಾವು ಚರ್ಚಿಗೆ ಅಂತೇಳ್ಬಿಟ್ಟು. ಚರ್ಚಿಗೆ ಬಂದುಬಿಟ್ಟು ಸಾಯಂಕಾಲ ಚರ್ಚ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಸಾಯಂಕಾಲ ಟೈಮಿಗೆ ಚರ್ಚಿಗೆ ಅಂತ ಬಂದ್ವಿ. ಅದು ಕ್ಲೋಸ್ ಆಗಿರುತ್ತೇನೋ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಓಪನ್ನೇ ಇತ್ತು. ತುಂಬ ಖುಷಿಯಾಯಿತು. ಯಾಕೆ ಅಂದರೆ ನೈಟ್ ಟೈಮ್ನಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಇನ್ನು ಕಾರೆಲ್ಲ ಪಾರ್ಕಿಂಗಿಗೆಲ್ಲ ಚೆನ್ನಾಗಿ ವ್ಯವಸ್ಥೆ ಅಂತೂ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ಎಲ್ಲಾದರೂ ಟೂರಿಸ್ಟ್ ಪ್ಲೇಸ್ ಆಗಿರಲಿ ಆ ಥರ ಪ್ಲೇಸಸ್ಗೆ ಹೋದರೆ ಪಾರ್ಕಿಂಗೇ ಇರೋದಿಲ್ಲ. ಹಾಗಾಗಿ ಇಲ್ಲೆಲ್ಲ ಚೆನ್ನಾಗಿ ಪಾರ್ಕಿಂಗ್ ಇತ್ತು. ಪಾರ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಚರ್ಚ್ ಒಳಗಡೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅದರಲ್ಲಿ ಈ ಚರ್ಚು ಅಂದರೆ ಮೈಸೂರಿನಲ್ಲಿರೋ ಸೆಂಟ್ ಫಿಲಮಿನಾ ಚರ್ಚು ಅಂತಂದರೆ ನಿಜವಾಗ್ಲೂ ತುಂಬ ಫೇಮಸ್ಸು. ಹಿಂದಿನ ಲಾಗ್ನಲ್ಲಿ ಹೇಳಿದ್ದೆ ನಾನು, ಮೈಸೂರಿಗೆ ಬಂದುಬಿಟ್ಟು ತುಂಬ ವರ್ಷ ಆಗಿತ್ತು, ಈಗಲೇ ಬರ್ತಾ ಇರೋದು ಅಂತ. ಅವಾಗ್ಲಿಗೂ ಇವಾಗ್ಲಿಗೂ ತುಂಬ ವ್ಯತ್ಯಾಸ ಅನ್ನಿಸ್ತಾ ಇದೆ ನನಗೆ. ಒಳಗಡೆ ಎಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಂತೇಳ್ಬಿಟ್ಟು ಒಳಗಡೆ ಕುತ್ಕೊಂಡಿದ್ವಿ. ಅಲ್ಲೆಲ್ಲ ಪ್ರೇಯರ್ನ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನನ್ನ ಮಗಳಿಗೆ ಬೇಜಾರು ಅಂದರೆ ಬೇಜಾರು. ಯಾಕೆ ಅಂತಂದರೆ ಹಿಂದಿನ ಲಾಗ್ನಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಅವಳಿಗೆ ತುಂಬ ಇಷ್ಟ ಆಯಿತು. ಇನ್ನು ಟೈಮ್ ಆಗಿಬಿಡುತ್ತೆ, ಚರ್ಚ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ ನಾವು ಅಲ್ಲಿಂದ ಬೇಗನೆ ಬಂದುಬಿಟ್ವಿ. ಹಾಗಾಗಿ ನನಗೇನು ಪರ್ಚೇಸ್ ಮಾಡಿಸ್ಲಿಲ್ಲ, ನನಗೇನು ಕೊಡಿಸ್ಲಿಲ್ಲ ಅಂತ ಕೋಪ ಮಾಡಿಕೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ಲು. ಮಕ್ಳು ಕೋಪ ಎಲ್ಲ ಗೊತ್ತಲ್ಲ, 1 ಅವರು ಅರ್ಧ ಗಂಟೆ 1 ಅವರ್ ಇರುತ್ತೆ. ಆಮೇಲೆ ಅವರೇ ಕೂಲಾಗಿ ಆಗ್ತಾರೆ. ಇಲ್ಲ ಅಂಥೇಳಿ ನಾವು ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಏನಾದರೂ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದರೆ ನಮಗೆ ಇಲ್ಲಿ ಚರ್ಚ್ ಕ್ಲೋಸ್ ಆಗಿಬಿಡ್ತಾಯಿತ್ತು. ಮತ್ತು ನೆಕ್ಸ್ಟ್ ಡೇವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಬಂದಿದ್ದೊಂದು 3 ಡೇಸ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೋಡ್ಕೊಂಡು ಹೋಗಬೇಕು ಅನ್ನೋದು ಆಸೆ ಇತ್ತು. ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದೇನೆ ವಿನಾಯಕ ಮೈಲಾರಿ ಅಂತೇಳ್ಬಿಟ್ಟು ತುಂಬ ವರ್ಷದ ಹಳೇದು ಹೋಟೆಲ್ ಅಂತೆ. ಅದಕ್ಕೂ ಕರ್ಕೊಂಡು ಹೋಗಬೇಕು ಅಂತ ನಮ್ಮ ಮನೆಯವರು ಹೇಳ್ತಾನೆ ಇದ್ದರು. ಯಾವಾಗಲೂ ಬ್ಯಾಂಗ್ಳೂರಿನಲ್ಲಿ ಹೇಳ್ತಾಯಿದ್ರು ಅಲ್ಲಿಗೊಂದ್ಸಲ ಹೋಗಿ ಬರೋಣ ಅಂತ. ಇನ್ನು ಮೈಸೂರಿಗೆ ಬಂದಿದ್ದೀವಿ ಅಂತಂದರೆ ಅಲ್ಲೊಂದ್ಸಲ ಹೋಗಿ ಬರಲೇಬೇಕಲ್ವ. ಹಾಗಾಗಿಬಿಟ್ಟು ಅಲ್ಲಿಗೆ ಮ್ಯಾಪ್ ಹಾಕ್ಕೊಂಡು ಓಡ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ನನಗೆ ತುಂಬ ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸ್ ಚೇಂಜ್ ಆಗಿದೆ. ಗೊತ್ತಾಗಿರುತ್ತೆ ನಿಮಗೆ ನನ್ನ ವಾಯ್ಸ್ ಚೇಂಜ್ ಆಗಿದೆ ಅಂತ. ಖಂಡಿತವಾಗ್ಲೂ ಈ ಬಿಸಿಲಿಗೆ ಏನಕ್ಕಪ್ಪ ಕೋಲ್ಡ್ ಆಗಿದೆ ಅಂತ ಅನ್ಕೋಬೋದು. ಈ ಬಿಸಿಲಿಗೆ ಚೆನ್ನಾಗಿ ಕೂಲಾಗಿರೋಂಥ ನೀರು ಬೇಕು, ಐಸ್ ಬೇಕು ಅಂತೇಳಿ ಎಲ್ಲ ತಿಂದ್ಬಿಟ್ಟು ನನ್ನ ಗಂಟ್ಲು ಫುಲ್ಲು ಹೋಗ್ಬಿಟ್ಟಿದೆ. ನನಗೆ ಫುಲ್ ಕೋಲ್ಡ್ ಆಗಿರೋದ್ರಿಂದ ಆದಷ್ಟು ಈ ವಿಡಿಯೋದಲ್ಲಿ ಅಂದರೆ ಈ ಲಾಗಲ್ಲಿ ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಇರುತ್ತೆ. ಇದು ಮೈಸೂರಿನಲ್ಲಿ ವಿನಾಯಕ ಮೈಲಾರಿ ಅಂತೇಳ್ಬಿಟ್ಟು ಹೋಟೆಲ್ಲು, ಒರಿಜಿನಲ್ ಹೋಟೆಲ್ಲು ಅಂತ ಹೇಳ್ತಾರೆ. 1930ನೇ ಇಸ್ವಿನಲ್ಲೇನೋ ಇದು ಇದ್ದಿದ್ದು. ಹಾಗಾಗಿ ಇನ್ನು ನಮ್ಮನೆಯವರು ಹೇಳ್ತಾನೆ ಇದ್ದರು ಕರ್ಕೊಂಡು ಹೋಗ್ತೀನಿ ಅಂತ. ಹಾಗಾಗಿಬಿಟ್ಟು ಇವು ನೈಟಿಗೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಅಂತ ಬಂದಿದ್ದೀವಿ. ಇನ್ನು ಊಟ ಅಂತೂ ಕಾಮನ್ನಾಗಿ ಎಲ್ಲ ಮಾಡ್ತಾಯಿರ್ತೀವಿ. ಬೆಳಿಗ್ಗೆ ಟಿಫನ್ನಿಗೆ ದೋಸೆ ತಿಂದರೆ ಚೆನ್ನಾಗಿರುತ್ತೆ, ಬಟ್ ರಾತ್ರಿಗೆ ನಾವು ದೋಸೆನ ತಿಂತಾಯಿದ್ದೀವಿ. ಯಾಕೆ ಅಂದರೆ ನಮಗೆ ಟೈಮ್ ಇರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಹನುಮಂತು ಪಲಾವ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿಬಿಟ್ಟು ಹೆಂಗೆ ಆಗುತ್ತೆ ಹಂಗಂಗೆ ಆವತ್ತಿನ ದಿನನ ಕಳೀತು. ನಿಜವಾಗ್ಲೂ ಚಾಮುಂಡೇಶ್ವರಿ ದರ್ಶನ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ಅದನ್ನು ಮಾತ್ರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಹಿಂದಿನ ಲಾಗ್ನಲ್ಲಿ ಬಂದಿದೆ. ಖಂಡಿತವಾಗ್ಲೂ ಅದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ, ಆ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಇಲ್ಲಿಂದ ಅಂದರೆ ಇಲ್ಲೆಲ್ಲ ಟಿಫನ್ ಥರನೇ ಊಟ ಅಂತೂ ಅಲ್ಲ. ಯಾಕೆಂದರೆ ದೋಸೆ ತಿಂದಿರೋದ್ರಿಂದ ದೋಸೆ ಎಲ್ಲ ತಿನ್ಕೊಂಡ್ಬಿಟ್ಟು ಸೀದಾ ಹೋಗಿದ್ದೆ ನಾವು ಗುರು ಸ್ವೀಟ್ಸ್ ಅಂತೇಳ್ಬಿಟ್ಟು. ಇನ್ನು ಮೈಸೂರಿಗೆ ಬಂದಿದ್ದೀವಿ ಅಂದರೆ ಮೈಸೂರು ಪಾಕು ತಿನ್ನಲೇಬೇಕಲ್ವ. ಹಾಗಾಗಿಬಿಟ್ಟು ಅಲ್ಲಿ ಮೈಸೂರು ಪಾಕೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತೇಳ್ಬಿಟ್ಟು ಇಲ್ಲೆಲ್ಲ ಹೆಂಗೆ ಪೀಸಸ್ ಕಟ್ ಮಾಡಿಕೊಡ್ತಾರೆ, ಅಲ್ಲಿ ಉಂಡೆ ಥರನೇ ಮೈಸೂರು ಪಾಕನ್ನ ಸಿಗುತ್ತೆ. ತುಂಬ ವರ್ಷದ ಕೆಳಗಡೆ ತಿಂದಿದ್ದೆ. ಅದು ಟೇಸ್ಟ್ ಅಂತೂ ಇದ್ದೇ ಇರುತ್ತಲ್ವ. ಮೈಸೂರು ಅಂತಂದರೆ ಮೈಸೂರು ಪಾಕು, ಅದರಲ್ಲಿ ಅಲ್ಲಿ ಫೇಮಸ್ಸು ಅಂತೇಳ್ಬಿಟ್ಟು ಅಲ್ಲಿ ಮೈಸೂರು ಪಾಕನ್ನ ಎಲ್ಲ ತೊಗೊಂಡ್ಬಿಟ್ಟು ಸೀದಾ ರೂಮಿಗೆ ಬಂದ್ವಿ. ನಮ್ಮ ರೂಮು ಸೆಂಟರ್ ಪ್ಲೇಸ್ನಲ್ಲಿ ಮಾಡ್ಕೊಂಡಿರೋದ್ರಿಂದ ಎಲ್ಲೇ ಹೋದ್ರೂ ನಮಗೆ ನಿಯರಾಗಿ ಅನ್ನಿಸ್ತಾ ಇತ್ತು. ಹಾಯ್ ಫ್ರೆಂಡ್ಸ್, ಜಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಎಲ್ಲಿ ಮಾರ್ಕೆಟ್ ಹತ್ರ ಅಲ್ಲೇನ್ರಿ ಇದು ಮೈಸೂರು ಪಾಕ್ ತೊಗೊಂಡಿದ್ದು. ಮೈಸೂರು ಪಾಕ್ ಗುರು ಸ್ವೀಟ್ ಅಂತ ಬಸ್ ಸ್ಟಾಪ್ ಹತ್ರ ಈ ಥರ ಬಸ್ ಸ್ಟಾಪ್ ಹತ್ರ ಮೈಸೂರು ಪಾಕ್ ತೊಗೊಂಡು ಕಾಲು kg 2 ಪ್ಯಾಕೆಟ್ ತೊಗೊಂಡ್ವಿ. ಒಂದೇ ಪ್ಯಾಕೆಟ್ನಲ್ಲಿ ತೊಗೊಂಡ್ಬಿಟ್ರೆ ಒಂದು ಅರ್ಧ ತಿಂದ್ಬಿಟ್ಟು ಇನ್ನೊಂದು ಅರ್ಧಕ್ಕೆ ಒಂಥರ ಆಗ್ಬಿಡುತ್ತೆ. ಅದಕ್ಕೆ ಒಂದು ಪ್ಯಾಕೆಟ್ ಊರಿಗೆ ತೊಗೊಂಡೋಗೋಣ, ಇನ್ನೊಂದು ಪ್ಯಾಕೆಟ್ ಇಲ್ಲೇ ಯೂಸ್ ಮಾಡಿದ್ರಾಯ್ತು ಅಂತೇಳಿ 2 ಪ್ಯಾಕೆಟ್ ತೊಗೊಂಡು ಚೆನ್ನಾಗಿ ಎಲ್ಲ ಕಡೆನೂ
ಓಡಾಡಿ ದೇವ್ರ ದರ್ಶನ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ಈಗ ನೆಕ್ಸ್ಟ್ ನಾಳೆದು ಪ್ಲ್ಯಾನ್ ಏನು ಅಂತ ಇನ್ನು ಏನೂ ಗೊತ್ತಿಲ್ಲ, ನೋಡ್ಬೇಕು ಹೆಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಝೂಗೆ ಹೋಗ್ಬೇಕು, ಪ್ಯಾಲೇಸ್ಗೆ ಹೋಗ್ಬೇಕು, ಆಮೇಲೆ ಅಕ್ವೇರಿಯಮ್ ಅಂತೆ ಅಲ್ಲಿಗೊಂದು ಹೋಗಬೇಕು, KRSಗೆ ಹೋಗಬೇಕು. ಇಷ್ಟು ಅಂದ್ಕೊಂಡಿದ್ದೀವಿ. ಹೆಂಗೆ ಟೈಮ್ ಆಗುತ್ತೆ ಹಂಗಂಗೆ ಬೆಳಿಗ್ಗೆ ಎದ್ಬಿಟ್ಟು ಬೇಗನೆ ಸ್ನಾನ ಮಾಡಿಕೊಂಡು ಹನುಮಂತು ಪಲಾವ್ ತಿನ್ನೋಕ್ಕೊಂದು ಹೋಗಬೇಕು. ಇವತ್ತೊಂದು ಹೋಟೆಲ್ಗೆ ಹೋಗಿದ್ವಿ, ಅದನ್ನು ಅಷ್ಟೇ ತುಂಬ ವರ್ಷದ ಕೆಳಗಡೆ ಇದಂತೆ. 1938ನೇ ಇಸ್ವಿದು ಹೋಟೆಲ್. ಅದು ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು ಟೇಸ್ಟು, ಸಖತ್ತಾಗಿತ್ತು. ಒರ್ಜಿನಲ್ಲು ವಿನಾಯಕ ಮೈಲಾರಿ ಹೋಟೆಲ್ ಅದು. ದೋಸೆ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ಇಡ್ಲಿ ಅಂತೂ ಸಿಗಲಿಲ್ಲ ನಮಗೆ, ದೋಸೆ ತಿಂದ್ವಿ, ಲೇಟಾಗಿತ್ತು ಅಂತಲೂ ಗೊತ್ತಿಲ್ಲ. ಇಲ್ಲಿ ಮೈಸೂರಿನಲ್ಲಿ ಹೆಂಗೆ ಅಂತಂದ್ರೆ 9 ಗಂಟೆ ಆಗ್ತಾ ಇದ್ದಂಗೆ ಎಲ್ಲ ಖಾಲಿ ರೋಡು. ಬೆಂಗಳೂರಿನಲ್ಲಿ ಹಂಗಿಲ್ಲ, 10-11 ಆದ್ರೂ ಜನ ಓಡಾಡ್ತಾ ಇರ್ತಾರಲ್ಲ, ಆ ಥರ ಅಂತ ಏನೂ ಇರಲಿಲ್ಲ, ಫ್ರೀಯಾಗಿತ್ತು ರೋಡು. ಆರಾಮಾಗಿ ಹೋಗಿ ಮಾರ್ಕೆಟ್ಗೆ ಹೋಗಿ ನೈಟಿ ಬೇರೆ ತಂದ್ಕೊಂಡಿರಲಿಲ್ಲ, ಹೋಗಿ 1-2 ನೈಟಿ ತಂದ್ಕೊಂಡು ಅಲ್ಲೇ ಮಾರ್ಕೆಟ್ನಲ್ಲೇ ತಂದ್ಕೊಂಡು ಪ್ಲ್ಯಾನ್ಸ್ ಅಂತ ಏನಾದರೂ ಇದ್ದರೆ ಸ್ವಲ್ಪ ಏನಾದರೂ ಹಂಗೆ ಹಿಂಗೆ ಅನ್ಕೋಬೋದು. ಬಟ್ ಪ್ಲ್ಯಾನ್ಸ್ ಅಂತ ಏನಿರಲಿಲ್ಲ. ಹಂಗಾಗ್ಬಿಟ್ಟು ಅರ್ಜೆಂಟಾಗಿ ನಾನು ಡ್ರೆಸ್ ಇಟ್ಕೊಳೋದೇ ಮರ್ತ್ಬಿಟ್ಟಿದ್ದೆ, ನೈಟ್ ಡ್ರೆಸ್ಸು. ಹಾಗಾಗಿ 1-2 ನೈಟಿ ಚೆನ್ನಾಗಿರೋದು ಇಷ್ಟ ಆಯಿತು, 2 ನೈಟಿ ತೊಗೊಂಡು ಬಂದ್ವಿ. ಇನ್ನೇನು ಇವಾಗ ಮಲಗಿಬಿಟ್ಟು ಮತ್ತೆ ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇದು ಮೈಸೂರು ಫಸ್ಟ್ ಡೇ ಲಾಗ್ ಆಗಿರುತ್ತೆ. ಈ ಲಾಗ್ ನಿಮ್ಗೆ ಏನಾದರೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಇಷ್ಟ ಆದರೆ, ಅಂದರೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹೊಸ್ದಾಗಿ ನೋಡ್ತಾ ಇರೋರು ಅಷ್ಟೇ ನನ್ನ ಚಾನಲ್ನ ನೋಡಿಬಿಟ್ಟು ಹಾಗೆ ಮುಂದಕ್ಕೆ ಹೋಗಬೇಡಿ, ವಿಡಿಯೋ ನೋಡ್ಕೊಂಡು ಮುಂದೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ಲ ರೆಡಿ ಎಲ್ಲ ಆದ್ವಿ. ಇವಾಗ ಎಲ್ಲಿಗೆ ಮಾನಸ ಗಂಗೋತ್ರಿಗೆ ಒಂದು ಸ್ವಲ್ಪ ಹೋಗ್ಬರೋಣ ಅಂತ ಅದೊಂದು ಸ್ವಲ್ಪ ಹೊತ್ತಿತ್ತು. ಅಲ್ಲಿಂದ ಹನುಮಂತು ಬಿರಿಯಾನಿ ಅದು ಫೇಮಸ್ ಅಂತ ಹೇಳ್ತಾರೆ, ಅದನ್ನು ಒಂದು ಸ್ವಲ್ಪ ಟೇಸ್ಟ್ ನೋಡೋಣ, ರುಚಿ ನೋಡೋಣ ಅಂತ ಅದು ನೋಡಿಕೊಂಡು ನೆಕ್ಸ್ಟು ಪ್ಯಾಲೇಸ್ ಅಂದ್ಕೊಂಡಿದ್ವಿ. ಪ್ಯಾಲೇಸ್ ಹೋಗಿ ಬಂದಮೇಲೆ ಝೂ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ರೆಡಿ ಎಲ್ಲ ರೆಡಿ ಆದ್ವಿ. ಸ್ವಲ್ಪ AC ರೂಮ್ ತೊಗೊಂಡಿರೋದ್ರಿಂದ ಸ್ವಲ್ಪ ಏನಂತಾರೆ ಗಾಳಿ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಇಲ್ಲ ಅಂದಿದ್ರೆ ಮಾತ್ರ ನಿಜವಾಗ್ಲೂ ತುಂಬ ಶೆಕೆ ಆಗ್ತಾಯಿತ್ತೇನೋ ಗೊತ್ತಿಲ್ಲ. ಇಲ್ಲಿನೂ ಶೆಕೆ ಇದೆ, ಅಂದರೆ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಏನು ಶೆಕೆ ಇಲ್ಲ. ಕಾಡಿಗೆ ಬೇರೆ ಇಲ್ಲ, ಕಾಡಿಗೆ ಥರದ್ದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಷ್ಟೊಂದು ಎಲ್ಲ ಮರೆತುಬಿಟ್ಟಿದ್ದೀನಿ. ನಮ್ಮ ಮನೆಯವ್ರದ್ದು ಬೆಲ್ಟು ತಂದಿಲ್ಲ, ಕಾಡಿಗೆ ತಂದಿಲ್ಲ ನಾನು. ಆಮೇಲೆ ನೈಟ್ ಡ್ರೆಸ್ಸಿಗೆ ಅಂತೇಳಿ ನೈಟ್ ವೇರಿಗೆ ಏನೂ ತಂದಿಲ್ಲ. ಸದ್ಯಕ್ಕೆ ಡ್ರೆಸ್ಗಳೆಲ್ಲ ತಂದ್ಕೊಂಡಿದ್ದೀನಲ್ಲ, ಅದನ್ನು ಖುಷಿ ಪಡಬೇಕು. ಅದರಲ್ಲೂ ಒಂದು ಡ್ರೆಸ್ ಶಾರ್ಟೇಜ್ ಇದೆ, ಏನು ಮಾಡೋಕ್ಕಾಗಲ್ಲ. ಈ ಥರ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಬಂದರೆ ಹೀಗೆ ಒಂದೊಂದು ಮಿಸ್ ಆಗುತ್ತೆ, ಒಂದೊಂದು ಇದಾಗುತ್ತೆ. ಇನ್ನೇನೆಲ್ಲ ರೆಡಿ ಆದ್ವಿ, ಇನ್ನೇನು ಹೊಡ್ತೀವಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟು ಮಾನಸ ಗಂಗೋತ್ರಿಗೆ ಹೋಗೋಣ ಅಂತ ಬನ್ನಿ. ಇಲ್ಲಿಂದ ನಾನು ವಾಯ್ಸ್ ಕೊಡೋಕ್ಕೆ ಆಗಿಲ್ಲ ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡುವಾಗ ನಾನು ಏನು ಮಾತಾಡಿರೋ ವಾಯ್ಸ್ನೇ ಕಂಟಿನ್ಯೂ ಆಗಿ ನಾನು ಈ ಲಾಗ್ನಲ್ಲಿ ಅದೇ ವಾಯ್ಸು ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ತೀನಿ. ಕೊನೆವರೆಗೂ ಎಲ್ಲೂ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಮಾನಸ ಗಂಗೋತ್ರಿ ಕಾಲೇಜ್ ಅಂತ ಸಕ್ಕತ್ತಾಗಿದೆ. ನಮ್ಮನೆ ಸ್ಟಾರ್ಟಿಂಗ್ ಮದುವೆ ಆಗಿ ಹೊಸ್ದಾಗೆ ಕುವೆಂಪು ಅವರು ಇದು ವರ್ಕ್ ಮಾಡ್ತಿದ್ದ ಜಾಗ ಇದು. ನಮ್ಮ ಮನೆಯವ್ರು ಸ್ಟಾರ್ಟಿಂಗ್ ಆಗಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ನಮ್ಮ ಮದುವೆ ಆಗಿ ಹೊಸ್ದಾಗೆ ಆ ಟೈಮ್ನಲ್ಲಿ ಇಲ್ಲಿ ವ್ಯಾಲ್ಯೂಯೇಷನ್ಗೆ ಅಂತ ಬರ್ತಾ ಇದ್ರು. ಈಗ ಇನ್ನು IT ಬಂದ್ಮೇಲಿಂದ ಇನ್ನು ಈ ಕಡೆ ಬಂದೇ ಇರಲಿಲ್ಲ. ನಮಗೆ ತೋರಿಸ್ಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು, ಹಂಗಾಗಿ ತೋರಿಸ್ತಾ ಇದ್ದಾರೆ. ಇದೆ ಮಾನಸ ಗಂಗೋತ್ರಿ ಬಹಳ ದೊಡ್ಡ ಯೂನಿವರ್ಸಿಟಿ ನೋಡಿ, ಎಷ್ಟು ಇದೆ. ಗಲ್ಫ್ ಎಲ್ಲ ಇದೆ ನೋಡಿ. ಹೌದು, ಗಲ್ಫ್ ಎಲ್ಲ ಇದೆ. ನಡ್ಕೊಂಡು ಹೋಗಕ್ಕಂತೂ ಸಾಧ್ಯ ಇಲ್ಲ, ಹಂಗಾಗಿ. ಅಯ್ಯೋ ಭಾರಿ ದೊಡ್ಡದಿದು, ಭಾರಿ ಅಂದರೆ ಭಾರಿ ದೊಡ್ಡದಿದೆ. ಇದು ರೌಂಡ್ ಕ್ಯಾಂಟೀನ್ ಇದೆ. ಇದೇನೋ ರೌಂಡ್ ಕ್ಯಾಂಟೀನಾ? ಅಂದರೆ ಇಲ್ಲಿ ಇಡ್ಲಿ ದೋಸೆ ಅದು. ಓಕೆ, ಕಾಲೇಜ್ ಕ್ಯಾಂಟೀನ್ ಇರ್ತಾವಲ್ಲ, ಸ್ಕೂಲ್ ಕ್ಯಾಂಟೀನ್. ಅದೇ ಆ ಥರ. ಇವೆಲ್ಲ ಇದು ಅವ್ರಿಗೆಲ್ಲ ಕ್ವಾರ್ಟರ್ಸ್ ಕೊಟ್ಟಿರೋದ? ಇದು ಕ್ವಾರ್ಟರ್ಸ್ ಆ ಕಡೆ ಇದಾವೆ. ಇವೆಲ್ಲ ಕಾಲೇಜ್ಗಳು. ಎಲ್ಲ ಕಾಲೇಜು? ಇದೆಲ್ಲ ಕಾಲೇಜು.
ಇದು ಕುವೆಂಪು ಕೆಲಸ ಮಾಡಿ ಕುವೆಂಪು ವರ್ಕ್ ಮಾಡಿರೋ ಅಂತ ಪ್ಲೇಸ್ ಕುವೆಂಪು ವರ್ಕ್ ಮಾಡೋ ಪ್ಲೇಸ್ ಎಸ್ ಪಿ ಐನು ಇದೆ. ದುಡ್ಡು ಡ್ರಾ ಮಾಡ್ಕೋಬೋದಿತ್ತು. ಮಾಡ್ಕೊಂತೀಯಾ? ಹ್ಞೂ ಮಾಡ್ಕೊಂತಿಂತ. ಇಲ್ಲೇ ಕೆಲಸ ಮಾಡಿ. ಇದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತೆ. ಇದು ಇಲ್ಲಿಗೆ ನಮ್ಮ ಮನೆಯವ್ರು ಬರ್ತಾ ಇದ್ರಂತೆ. ಇವಾಗ ತುಂಬ ವರ್ಷ ಆಯ್ತು ಮದುವೆ ಆಗಿ ಹೊಸ್ತಾಗಿ. ಕಾಲೇಜ್ ತೋರಿಸ್. ನಮ್ಮ ಮನೆಯವರು ವ್ಯಾಲ್ಯೂಯೇಷನ್ಗೆ ಪೇಪರ್ ಎಲ್ಲ ಸೆಟ್ ಮಾಡಿದ್ರಲ್ಲೇನ್ರಿ ನೀವು ಅವಾಗ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ? ಹೋಗ್ತೀಯಾ? ಬರ್ತೀವಿ. ಪಕ್ಷಿಗೆಲ್ಲ ಚೆನ್ನಾಗಿ ಹಾಕಿದ್ದೀವಿ. ಸ್ವಲ್ಪ ದೂರ ಒಳಗಡೆ ಬಿಟ್ಟಿದ್ದಾರೆ, ಹೊರಗಡೆ ಬಿಡ್ಬೇಕು ಇವಾಗ. ಇದು ಕ್ಯಾಂಟೀನ್, ಇಲ್ಲಿ ಕುತ್ಕೊಂತ ಇದ್ದೀವಿ. ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಜೆಸ್ ಕಾಲೇಜ್. ಇವಾಗ ಹನುಮಂತ ಪಲಾವ್ ಅಂತ ಹೊಡೀರಿ. ಇದೇ ನೋಡಪ್ಪ ನಿಮ್ಮ ವಿವೇಕದ ಕಾಲೇಜ್ ಇದೆ. ವಿವೇಕಾನಂದ ಕಾಲೇಜ್ ಅಂತ ನೋಡ್ರಪ್ಪ. ಹನುಮಂತಪ್ಪನ ಮನೆ ಇಲ್ಲೇ ಬರುತ್ತೆ. ಇದು ಕ್ವಾರ್ಟರ್ಸ್. 5ನೇ ಕ್ಲಾಸು 6ನೇ ಕ್ಲಾಸು ಬರುತ್ತೆ. ರೈಟ್ ಹೋದ್ರೆ ಬರುತ್ತೆ. ಊಟಿ ಕ್ರಾಸ್ ಇದೆ ಇಲ್ಲೇ. ಹನುಮಂತು ಪಲಾವ್ ಅಂತ ಹೇಳ್ಬಿಟ್ಟು ಇದು ಮೈಸೂರಿನಲ್ಲಿ ಫೇಮಸ್ಸು, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹನುಮಂತು ಪಲಾವ್ ಅಂತ ಹೇಳ್ಬಿಟ್ಟು ನಮಗೆ ಇಷ್ಟೊಂದು ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಎಷ್ಟು ಕ್ವಾಂಟಿಟಿ ಇತ್ತು ಅಂತಂದರೆ ನಿಜವಾಗ್ಲೂ ಒಂದರಲ್ಲಿ ಆರಾಮಾಗಿ 3 ಜನ ತಿನ್ಬೋದು, ಅಷ್ಟು ಕ್ವಾಂಟಿಟಿ ಇದೆ. ತೊಗೊಂಡು ಬಂದಮೇಲೆ ನಿಜವಾಗ್ಲೂ ಆಶ್ಚರ್ಯನೇ ಆಗ್ಬಿಡ್ತು, ಇಷ್ಟೊಂದು ಕೊಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು. ನಿಜವಾಗ್ಲೂ ತಿನ್ನೋಕ್ಕಂತೂ ಸಾಧ್ಯನೇ ಇಲ್ಲ. ಇನ್ನು ಏನು ಮಾಡೋಣ ಅಂಥೇಳಿ ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಫಸ್ಟಿಗೆ ಗೊತ್ತಾಗಿದ್ದರೆ, ಅಂದರೆ ಇಷ್ಟೊಂದು ಕ್ವಾಂಟಿಟಿ ಕೊಡ್ತಾರೆ ಅಂತ ಫಸ್ಟಿಗೆ ಗೊತ್ತಾಗಿದ್ದರೆ ಎಲ್ಲರೂ ಆಫ್ ಆದರೂ ತೊಗೊತಾ ಇದ್ವಿ. ಇನ್ನು ಮಕ್ಕಳಿಗೆ ಇಬ್ರಿಗೂ ಆಫೇ ಫುಲ್ ಇದ್ದಂಗಿತ್ತು. ನಮಗೆ ಫುಲ್ಲು ಅದ್ರ ಡಬ್ಬಲ್ 3 ಜನ ತಿಂದ್ರೂ ಸಾಕಾಗಲ್ಲ, ಅಷ್ಟೊಂದಿತ್ತು. ನಿಜವಾಗ್ಲೂ ವೇಸ್ಟ್ ಮಾಡಿದ್ದು ಒಂದು ಸ್ವಲ್ಪ ಬೇಜಾರಾಯಿತು. ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಹನುಮಂತು ಪಲಾವ್ಗಂತ ಏನಾದರೂ ಯಾರಾದರೂ ಹೋಗೋರಿದ್ದರೆ ಫಸ್ಟು ಹಾಫನ್ನ ತೊಗೊಳ್ಳಿ, ಆಮೇಲೆ ಫುಲ್ ತೊಗೊಳ್ಳಿ. ಯಾಕೆಂದರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತೇಳ್ಬಿಟ್ಟು. ನಮಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು, ಹಾಗಾಗ್ಬಿಟ್ಟು ಇನ್ನು ಫುಲ್ಲು ತೊಗೊಂಡ್ಬಿಟ್ವಿ ನಾನು ಮತ್ತು ನಮ್ಮ ಮನೆಯವರು. ಹಂಗಾಗಿ ಎಷ್ಟೊಂದು ಅರ್ಧಕ್ಕರ್ಧ ಉಳಿಸಿದ್ದೀವಿ. ಇನ್ನು ಮಕ್ಕಳು ಆಫ್ ಇರೋದ್ರಿಂದ ಅವರೆಲ್ಲ ಫುಲ್ಲು ಖಾಲಿ ಮಾಡಿದರು. ಆಗ್ಬಿಡೋದಲ್ಲ ನಮಗೆ. ಹಾಫು 230, ಫುಲ್ಲು 280. ಹಾಫ್ ಬಂದರೆ ಸ್ವಲ್ಪ ಕಡಿಮೆ ಇರ್ತದೆ ಅಷ್ಟೇ. 2 ಕಾರ್ ಹತ್ರ ಇದೆ, ಬರ್ತೀನಿ. ಕಾರ್ದಿದ ಆನ್ ಮಾಡ್ರಿ, ಕೊಟ್ರಿ ಕೀ. ಇನ್ನು ನಾವು ಬರ್ತಾ ಇರುವಾಗ ಅಲ್ಲಿ ನಾವು ಅಡ್ರೆಸ್ ಕೇಳ್ತೀವಲ್ಲ, ಅವ್ರು ಹೇಳಿದರು ಇಷ್ಟು ಬೇಗನೆ ಝೂಗೆ ಹೋಗಬೇಡಿ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ, ಓಪನ್ ಇರುತ್ತೆ, ಇವಾಗ ಕ್ಲೋಸ್ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ಇನ್ನು ಏನಾದರೂ ಸೈಡ್ ನೋಡೋ ಪ್ಲೇಸಸ್ ಏನಾದರೂ ಇದ್ದಾವೆ ಅಂತಂದಾಗ ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ, ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹೇಳಿದರು.
ಹಾಗಾಗಿಬಿಟ್ಟು ಇಲ್ಲಿಗೆ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ. ಸ್ಯಾರಿ ಅಂದರೆ ಮೈಸೂರಿಗೆ ಬಂದಿದ್ದೀವಿ ಅಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡಲೇಬೇಕಲ್ವಾ, ನೋಡಿದ್ರೆ ಮಾತ್ರ ಆಗುತ್ತಾ, ತೊಗೊಳ್ಳೇಬೇಕಂತ ಅನ್ಸುತ್ತಲ್ವಾ. ನೋಡೋಣಂತೆ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅಂತ. ಪ್ಯೂರ್ 20,000 ಅಂತೆ. ಪ್ಯೂರ್ ಇದು ಅದೆಷ್ಟು ಇಷ್ಟೆಷ್ಟು ಮಚ್ಚಬೇಕು. ಕ್ರೀಮ್ ಬೇಡ ಲುಂಗಿ ಇದ್ದಂಗಿರುತ್ತೆ. $30,000 ಲುಂಗಿ. ಇಲ್ಲಿ ಮೈಲ್ ಹಾಕ್ತೀನಿ ಕೊಯ್ಯಿ ಅಂತ. ಸ್ವಲ್ಪ ಡಿಸೈನ್ ಇರೋದು ಕೊಡ್ರಿ. ಈ ಥರ ಹೂವುಗಳು ಡಿಸೈನು ಬುಟ್ಟಿ ಇರೋದು ಅದು ಬೇರೆದು. ಅದು ಸೀರೆ ಇದು ಪ್ಲೈನ್ ಅಂದ್ರೆ ಮೈಸೂರು ಸಿಲ್ಕ್ ಜಾಸ್ತಿ. ಇದರಲ್ಲಿ ಬರೀ ಚಿಂಟು ಲವ್ ಅಲ್ಲಿ ನೋಡಲ್ಲಿ ಚಿಂಟು ನೋಡೋದು ಇಲ್ಲಿ ನೋಡು. ಹೇಳಕ್ಕ ಅಂತ ಮಂಕಿ ಬೇರೆ ಥರನೇ ಇದೆ ನೋಡೋದು. ಮಮ್ಮಿ ಬಂದ್ರೆ ಎಲ್ಲಿಯವರು ಸರ್ ಎಲ್ಲಿ ನಿಮ್ಮ ಕಡೆಯವರು? ಇಲ್ಲಿ ಗೋರಿಲಾ ಐತೆ ಸರ್, ಗೋರಿಲಾ ಐತೆ. ಒಳಗಡೆಯಿಂದ ನೋಡ್ಕೊಂಡು ಸ್ಟ್ರೈಟ್ ಬನ್ನಿ, ಆ ಕಡೆ ಎಕ್ಸಿಟ್ ಹತ್ರ ಬನ್ನಿ. 5 ನಿಮಿಷ ಟೈಮ್ ಇರುತ್ತೆ. 5 ಮಿನಿಟ್ ಟೈಮ್ ವೆಹಿಕಲ್ ಆಗಿ. ಮಂಕಿ ಓ ನೋಡ್ಕೊಂಡು ರೀಸಸ್ ನೋಡೋದು. ನಮ್ಮ ಬ್ಲಡ್ ಗ್ರೂಪ್ ಇದೆಯಲ್ಲ RH ಎಲ್ಲ. ಇದು ಮೈ ನೇಮ್ ಇಸ್ ನೋಡು ಹಿಂದಾಗ ಅದು ಯಾವುದು ಬಾಬಾ ಅಲ್ಲ ನೀರೇನು. ನೋಡಿ ಹೆಂಗೆ ತೊಗೊಂಡಿದ್ದು ಹಿಂಗೆ ಹೇಳ್ಕೋಬಾರ್ದು. ಎಷ್ಟೊಂದಿದ್ದಾವೆ.
ನೋಡಿ ಎಷ್ಟು ಚೆನ್ನಾಗೈತೆ. ಒಂದು ನಿಮಿಷ ರೀ. ಆಫ್ರಿಕನ್ ಎಲಿಫೆಂಟ್ ಕೋರೆ ನೋಡಿ ಆಫ್ರಿಕನ್ ರೈನಿಗೆ ಡಬಲ್ ಆರ್ ಇರುತ್ತೆ, ಇಂಡಿಯನ್ ರೈನ್ ಸಿಂಗಲ್ ಆರ್ ಅಂದ್ರೆ ಯಾವುದೇ ಅನಿಮಲ್ಸ್ ಆದ್ರೆ ಆಫ್ರಿಕನ್ ಅನಿಮಲ್ಸ್ ಸ್ಟ್ರಾಂಗ್ ಇರುತ್ತೆ ಇಂಡಿಯನ್ ಸರ್ ಇಲ್ಲಿ ಸ್ಟ್ರೈಟ್ ಔಟ್ ಲೆಫ್ಟ್ ಕಟ್ ಆಗಿ ಸ್ನೇಕ್ ಐತೆ ನೋಡ್ಕೊಂಡು ಆ ಕಡೆ ಎಕ್ಸಿಟ್ ಹತ್ರ ಬನ್ನಿ. ಒಂದು 10-15 ನಿಮಿಷ ಟೈಮ್ ಇರುತ್ತೆ, ಆರಾಮಾಗಿ. ಹಂಗವರೆ ಅಲ್ಲ ಇಲ್ಲ ಅಲ್ಲಿ ಪರೆ ಬಿಟ್ಟಿದೆ ನಾನು. ಅಲ್ಲೊಂದು ನೋಡಲ್ಲಿ ದೊಡ್ಡದು ಹೆಂಗ್ ಕುತ್ಕೊಂಡಿದೆ. ವಾಟರ್ ನಿಮಿಷ ತಾಳ ಝೂ ಎಲ್ಲ ನೋಡ್ಕೊಂಡು ಆದಮೇಲೆ ನಾವು ಎಲ್ಲಿ ಸ್ಟಾರ್ಟಿಂಗ್ ಹತ್ತಿದ್ವಲ್ಲ ಅದೇ ಪ್ಲೇಸಿಗೆ ಕರ್ಕೊಂಬಂದ್ಬಿಟ್ಟು ನನ್ನ ಸ್ಟಾಪ್ ಮಾಡ್ತಾರೆ. ಅಲ್ಲಿಗೆ ನಮಗೆ ಝೂ ಫುಲ್ಲು ತೋರಿಸ್ದಂಗೆ ಅಲ್ಲಲ್ಲಿ ಟೈಮ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಎಲ್ಲ ಕಡೆನೂ ನೋಡಿಕೊಂಡು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಂಡು ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅನ್ನೋದು ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅಲ್ಲಿವರೆಗೂ ಕಾಯ್ತಾ ಇರ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.